ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ನಾಯುಗಳ ನೋವು ಮತ್ತು ಸೆಳೆತಕ್ಕೆ ಹೆಚ್ಚಾಗಿ ಬಳಸುವ ಆರ್ಫ್ಲರ್ LBP ಮಾತ್ರೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಇದರ ಉಪಯೋಗಗಳೇನು, ಇದನ್ನು ಯಾವಾಗ ತೆಗೆದುಕೊಳ್ಳಬೇಕು ಮತ್ತು ಇದರ ಸೈಡ್ ಎಫೆಕ್ಟ್ಗಳನ್ನು ಅನ್ನೋದನ್ನು 2 ನಿಮಿಷದ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಆರ್ಫ್ಲರ್ LBP ಅಂದ್ರೆ ಏನು? ಇದು ಒಂದು ಕಾಂಬಿನೇಷನ್ ಔಷಧಿ. ಇದರಲ್ಲಿ 2 ಮುಖ್ಯ ಘಟಕಗಳಿವೆ. ಅಸೆಕ್ಲೋಫಿನಾಕ್ ಇದು ನೋವು ನಿವಾರಕ, ಥಿಯೋಕೋಲೋಸಿರೋಚಿಸ್ಕೈಡ್ ಇದು ಸ್ನಾಯುಗಳ ಸಡಿಲಗೊಳಿಸುವಿಕೆ ಕೆಲಸ ಮಾಡುತ್ತದೆ. ಇವೆರಡು ಸೇರಿ ದೇಹದಲ್ಲಿ ನೋವು ಉಂಟು ಮಾಡುವ ಕೆಮಿಕಲ್ ಮೆಸರ್ಜನ್ ಅನ್ನು ತಡೆದು ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡುತ್ತದೆ. ಆರ್ಫರ್ LBP ಅನ್ನು ಯಾವಾಗ ಬಳಸುತ್ತಾರೆ ಗೊತ್ತಾ? ಸ್ನಾಯು ಸೆಳೆತ, ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಿಂದ ಸ್ನಾಯುಗಳು ಬಿಗಿದಾಗ, ಸಂಧಿವಾತ, ಕೀಲು ನೋವು ಮತ್ತು ಉರಿಯೂತ ಇದ್ದಾಗ, ಗಾಯಗಳು, ಕ್ರೀಡಾ ಸಮಯದಲ್ಲಿ ಅಥವಾ ಅಪಘಾತದ ನಂತರ ಉಂಟಾಗುವ ಸ್ನಾಯುಗಳ ನೋವಿಗೆ, ಶಸ್ತ್ರಚಿಕಿತ್ಸೆಯ ನಂತರ ನೋವು ನಿವಾರಣೆ ಕೂಡ ವೈದ್ಯರು ಇದನ್ನು ಸೂಚಿಸುತ್ತಾರೆ. ಮಾರುಕಟ್ಟೆಯಲ್ಲಿ ಇದೇ ಅಂಶವಿರುವ ಬೇರೆ ಬ್ರಾಂಡ್ ಹೆಸರುಗಳು ಕೂಡ ಲಭ್ಯವಿವೆ. ಹೈಫಿನಾಕ್ THOD, ಜಿರೋಡಾಲ್ TH, ಜಿಕ್ಸ್ MROD, ಥಿಯೋಕ್ವೆಸ್ಟ್. ಯಾವಾಗಲೂ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಔಷಧಿಯನ್ನು ಬದಲಿಸಿ. ಹೇಗೆ ತೆಗೆದುಕೊಳ್ಳಬೇಕು? ಈ ಮಾತ್ರೆಯನ್ನು ಯಾವಾಗಲೂ ಆಹಾರ ಸೇವಿಸಿದ ನಂತರ ತೆಗೆದುಕೊಳ್ಳಬೇಕು. ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ನೋವು ಬರಬಹುದು. ದಿನಕ್ಕೆ ಎಷ್ಟು ಬಾರಿ ತೆಗೆದುಕೊಳ್ಳಬೇಕು ಅನ್ನುವುದು ನಿಮ್ಮ ವೈದ್ಯರು ನಿಮ್ಮ ನೋವಿನ ತೀವ್ರತೆ ನೋಡಿ ನಿರ್ಧರಿಸುತ್ತಾರೆ. ಮುನ್ನೆಚ್ಚರಿಕೆ: ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರು ಇದನ್ನು ತೆಗೆದುಕೊಳ್ಳಬಾರದು. ಇದನ್ನು ತಿಂದ ಮೇಲೆ ಸ್ವಲ್ಪ ತೂಗಡಿಕೆ ಬರಬಹುದು. ಹಾಗಾಗಿ ಡ್ರೈವಿಂಗ್ ಮಾಡುವಾಗ ಎಚ್ಚರ ಇರಲಿ. ಕೆಲವೊಮ್ಮೆ ವಾಕರಿಕೆ, ಹೊಟ್ಟೆ ನೋವು ಅಥವಾ ಅತಿಸಾರ ಕಂಡು ಬರಬಹುದು. ಇವು ಹೆಚ್ಚಾದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಯಾವುದೇ ಔಷಧಿ ತೆಗೆದುಕೊಳ್ಳುವ ಮುನ್ನ ನಿಮ್ಮ ವೈದ್ಯರ ಸಲಹೆ ಕಡ್ಡಾಯ. ಧನ್ಯವಾದಗಳು.